ನಮ್ಮಲ್ಲಿ ಸಾಮಾನ್ಯ ಜನರದ ಒಂದು ಕಂಪ್ಲೇಂಟ್ ಏನು ಅಂತಂದ್ರೆ BWSSB ಅವ್ರು ಬರ್ತಾರೆ. ಅವರು ಪೈಪ್ ಲೈನ್‌ಗೆ ರೋಡ್ ಅನ್ನ ಅಗ್ದು ಬಿಡ್ತಾರೆ. ಅವ್ರು ಹೋಗ್ತಾರೆ. ಆಮೇಲೆ ಅದನ್ನ ಮತ್ತೆ ನೀರ್ ಕವರ್ ಮಾಡೋದು, ಆ ರೋಡ್‌ನ ಕವರ್ ಮಾಡಲ್ಲ, ಬಿಟ್ಟು ಹೋಗ್ತಾರೆ. ಅದನ್ನ ಮತ್ತೊಂದು ಡಿಪಾರ್ಟ್‌ಮೆಂಟ್ ಅವ್ರು ಬಂದು ಅದನ್ನ ಹ್ಯಾಂಡಲ್ ಮಾಡ್ಬೇಕು. ಅದನ್ನ ರೋಡ್‌ನ ಮತ್ತೆ ಹಿಂದೆ ಹೇಗಿತ್ತು ಆ ತರ. ಇದು ಯಾಕಾಗುತ್ತೆ? ತುಂಬಾ ಏರಿಯಾಗಳಲ್ಲಿ ನಾನು ಕೂಡ ಸ್ವತಃ ನೋಡಿದ್ದೀನಿ. ಪೈಪ್ ಲೈನ್ ಅಗ್ದ ಮೇಲೆ ಅದನ್ನ ಕ್ಲೋಸ್ ಮಾಡುವಂತ ಕೆಲಸ ಯಾರ ಜವಾಬ್ದಾರಿ ಅದು? ನಿಮ್ಗೆ ಬರುತ್ತಾ? ಅಥವಾ ಅದಕ್ಕೆ ಇನ್ನೊಂದು ಡಿಪಾರ್ಟ್‌ಮೆಂಟ್ PWD ಆ ತರದ್ದು ಬರುತ್ತಾ ಹೇಗೆ? ಈಗ ಇರುವಂಥ ಸರ್ಕಾರಿ ಪಾಲಿಸಿ ಪ್ರಕಾರ ನಾವು ಏನು ಪೈಪ್ಲೈನಿಗೆ ಮಣ್ಣು ಇದು ರೋಡನ್ನು ಮಾಡ್ತಾರೆ. ಅಗೆಯಬೇಕಾಗತ್ತೆ. ಹ್ಮ್. ಅದಕ್ಕೆ ನಾವು ಚಾರ್ಜಸ್ಸು BBMP ಅವರಿಗೆ GB ಅವರಿಗೆ ಕಟ್ಟಬೇಕಾಗುತ್ತೆ. ಓಕೆ. GB ಅವರು ಅದನ್ನು ರಿಪೇರಿ ಮಾಡಿಕೊಳ್ಳಬೇಕಾಗುತ್ತದೆ. ಹ್ಮ್. ಹ್ಮ್. ಬಟ್ ಕೆಲವೊಂದು ಕಡೆ ಏನಾಗುತ್ತದೆ, ಇಲ್ಲ ನೀವೇ ಮಾಡಿ ಅಂತ ನಮಗೆ ಹೇಳಿರ್ತಾರೆ. ಹಾ. ಸೊ ಈಗ ಪಾಲಿಸಿ ಪ್ರಕಾರ ನಾವು GB ಅವರಿಗೆ ಅಮೌಂಟ್ ಕಟ್ಟಬೇಕಾಗುತ್ತೆ, ಅವರು ರಿಪೇರಿ ಮಾಡಬೇಕಾಗುತ್ತೆ. ಓಕೆ. ಬೆಂಗಳೂರಿನ ಪ್ರಾಬ್ಲಮ್ ಏನಪ್ಪ ಅಂದರೆ, ನಮಗೆ 2004ಕ್ಕೆ ಪೂರ್ವದಲ್ಲಿ ಹ್ಮ್. ಬಹುಶಃ 3000-4000 ಕಿಲೋಮೀಟರ್ಗಳು ಹಳೆಯ ಕಾಲದ ಪೈಪ್ಲೈನ್ಗಳಿದೆ. ಓಕೆ. 30-40 ವರ್ಷಗಳ ಕಾಲದ ಪೈಪ್ಲೈನ್ ಇದೆ. ಮತ್ತು ಆ ಪೈಪ್ಲೈನ್ಗಳಿಗೆ ಸೆಪ್ರೇಟಾಗಿ ಯುಟಿಲಿಟಿ ಕ್ಯಾರೆಕ್ಟರಿಂದ ಮಾಡ್ಕೊಂಡಿಲ್ಲ. ಆವಾಗ ರೋಡ್ ಮಾಡುವಾಗ ಎಲ್ಲ ರೋಡು ಸೈಡಲ್ಲೇ ಮಾಡಿದ್ದಾರೆ. ಹಾಗಾಗಿ ನಾವು ರೋಡನ್ನು ಅಗಿಯದೇ ಯಾವುದೇ ಒಂದು ರಿಪೇರಿ ಮಾಡೋಕ್ಕಾಗಲ್ಲ. ಮತ್ತು ಈ ಹಳೆಯ ಪೈಪ್ಲೈನ್ಗಳು ತಿರ್ಗಾ ಪುನಃ ಸೋರಿಕೆ ಆಗ್ತಾ ಇರ್ತದೆ. ಮತ್ತು ಜನರಿಗೆ ಕ್ವಾಲಿಟಿ ನೀರು ಕೊಡಬೇಕಾದ್ರೆ ಕೆಲವು ಸಮಯ ಕಂಟಾಮಿನೇಷನ್ ಆಗಿರ್ತದೆ. ಅದನ್ನು ಕಡಿಮೆ ಮಾಡಬೇಕಾದ್ರೆ ಅಗಿಲೇಬೇಕಾಗುತ್ತದೆ. ಹಾಗಾಗಿ ನಾವು ಮತ್ತು BBMP ಅವರು, ಆವತ್ತಿನ BBMP ಅವರು ಇಬ್ಬರು ಕೂಡ ಹೊಂದಾಣಿಕೆ ಮಾಡಿಕೊಂಡು, ಎಲ್ಲಿ ಅವರು ರೋಡ್ ಕಟ್ಟಿಂಗ್ ಮಾಡೋತೀನಿ, ಎಲ್ಲಿ ರೋಡ್ ರಿಪೇರಿ ಮಾಡ್ತಾರೆ, ರೀಕಾರ್ಪೆಟಿಂಗ್ ಮಾಡ್ತಾರೆ ಅಂತ ಭರವಸೆ ಇದೆ, ಅಲ್ಲಿ ಮಾತ್ರ ಪ್ರಿಯಾರಿಟಿ ಬೇಸಿಸ್ ಮೇಲೆ ನಾವು ಪೈಪ್ಲೈನ್ಗಳು ಚೇಂಜ್ ಮಾಡ್ತಾ ಇರ್ತೀವಿ. ಓಕೆ. ಸೊ ಈ ರೀತಿ ಹೊಂದಾಣಿಕೆ ಮಾಡ್ಕೊಂಡಿದ್ದೇವೆ. ಅದು ಒಂದು ಹಂತಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ. ಓಕೆ. ಎರಡನೇದಾಗಿ ಈಗ ಹೊಸದಾಗಿ ರೋಬೋಟಿಕ್ಸ್ ಟೆಕ್ನಾಲಜಿಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಈ ರೋಬೋಟಿಕ್ಸ್ ಟೆಕ್ನಾಲಜಿ ಫಸ್ಟ್ ಟೈಮ್ ಇನ್ ಇಂಡಿಯಾ ನಮ್ಮ ಬೆಂಗಳೂರು ಜಲಮಂಡಲಿನೇ ಉಪಯೋಗ ಮಾಡ್ತಾ ಇರೋದು. ಇದನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವರ ಸೂಚನೆ ಮೇರೆಗೆ ಇಲ್ಲಿ ಜಾರಿಗೆ ಮಾಡಿದ್ದೇವೆ. ಓಕೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಏನಪ್ಪ ಅಂದರೆ, ನಾವು 10-15 ಕಡೆ ಕಟ್ ಮಾಡಬೇಕು. ಒಂದು ಸಾಮಾನ್ಯವಾಗಿ ಒಂದು ಪ್ಲೇಸಲ್ಲಿ ಲೀಕೇಜಸ್ ಆಗಿದ್ದರೆ ಅಥವಾ ಬೇರೆ ಬೇರೆ ಕಡೆ. ಕಂಟಾಮಿನೇಷನ್ ಆಗಿದ್ದರೆ ಎಲ್ಲಿ ಇದೆ ಅಂತ ಹುಡುಕಲಿಕ್ಕೇ ನಾವು 10-15 ಕಡೆ ಕಟ್ ಮಾಡಬೇಕು ರೋಡನ್ನು. ಓಕೆ. ಆವಾಗ ನಮಗೆ ಭಾಳ ಡ್ಯಾಮೇಜ್ ಆಗ್ತಾ ಇತ್ತು. ಹೌದು. ಈಗ ನಾವೇನು ಮಾಡಿದ್ದೇವೆ, ಇದು ರೋಬೋಟಿಕ್ ಟೆಕ್ನಾಲಜಿನಲ್ಲಿ ಒಂದೇ ಒಂದು ಕಡೆ ಮಾತ್ರ ಸಣ್ಣ ಗುಂಡಿಯನ್ನು ತೆಗೆಸಿಕೊಂಡು ಅಲ್ಲಿಂದ ನಮ್ಮ ರೋಬೋಟಿಕ್ಸ್ ಕ್ಯಾಮ್ರಾಗಳನ್ನು ಕನಿಷ್ಠ ಒಂದು ಅರ್ಧ ಕಿಲೋಮೀಟರ್ ದೂರಕ್ಕೆ ಕಳಿಸ್ಬೋದು. ಓಕೆ. ಸೊ ಆವಾಗ ಅರ್ಧ ಕಿಲೋಮೀಟರ್ ದೂರದಲ್ಲಿ ಎಲ್ಲೇ ಲೀಕೇಜಸ್ ಇದ್ದರೂ ಕೂಡ ಅಥವಾ ಸೋರಿಕೆ ಇದು ಕಂಟಾಮಿನೇಷನ್ ಇದ್ದರೂ ಕೂಡ ಒಂದು ಕಡೆ ಕಟ್ ಮಾಡಿಕೊಂಡು ನಾವು ಅದನ್ನು ಕರೆಕ್ಟಾಗಿ ಪ್ರಿಸೈಸ್ ಆಗಿ ಐಡೆಂಟಿಫೈ ಮಾಡಿ ಅಲ್ಲಿ ನಾವು ರಿಪೇರಿ ಮಾಡ್ಬೋದಾಗಿದೆ. ಇದರಿಂದ ಜಾಸ್ತಿ ಕಟ್ಟಿಂಗ್ ಮಾಡೋದನ್ನು ಕಡಿಮೆ ಮಾಡ್ಬೋದು. ಅಂದ್ರೆ ಇದು ಜಸ್ಟ್ ಥಾಟ್ ಪ್ರಾಸೆಸ್ ಅಲ್ಲಿ ಇದೆಯಾ ಅಥವಾ ಇಲ್ಲ, ಆಕ್ಷನ್ ಆಗಿದೆ. ಆಕ್ಷನ್ ಆಗಿದೆ? ಆಕ್ಷನ್ ಆಗಿದೆ ಮತ್ತು ಇಂಪ್ಲಿಮೆಂಟ್ ಆಗಿದೆ. ಅಕ್ಟೋಬರ್ ತಿಂಗಳು 2025ರಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿ ಚಾಲನೆ ಕೊಟ್ಟರು. ಇಲ್ಲಿವರೆಗೆ ನಮ್ಮ ಪ್ರಕಾರ ಮೋರ್ ದೆನ್ 50ಕ್ಕಿಂತ ಹೆಚ್ಚು ಜಾಗದಲ್ಲಿ ಇದು ಕೆಲಸ ಮಾಡಿ ಮೋರ್ ದೆನ್ 300-400 ಕಟ್ಟಿಂಗ್ಸ್ ಆಗೋದನ್ನು ಪ್ರಿವೆಂಟ್ ಮಾಡಿದ್ದಾರೆ. ಸೊ ಈ ರೀತಿ ಪ್ರಿವೆಂಟಿವ್ ವರ್ಕ್ಸ್ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಒಟ್ಟಾರೆ ಎಂಟೈರ್ BWSSB ವ್ಯಾಪ್ತಿಯಲ್ಲಿ ಕೋರ್ ಬೆಂಗಳೂರಲ್ಲಿ ಇರುವಂತಹ 3000 ಕಿಲೋಮೀಟರ್ ಉದ್ದದ ಹಳೆಯ CI ಪೈಪ್ಗಳು, 40 ವರ್ಷದ ಓಲ್ಡ್ CI ಪೈಪ್ಗಳನ್ನು ಹಂತವಾಗಿ ಬದಲಾವಣೆ ಮಾಡೋದಕ್ಕೆ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳೋದಕ್ಕೆ ಈಗಾಗಲೇ ರೆಡಿ ಮಾಡ್ತಾ ಇದ್ವಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಅನುಮೋದನೆ ಕೊಡೋದಕ್ಕೆ ಹೆಚ್ಚಿಸಿ ಆಸಕ್ತಿ ತೋರಿಸಿದ್ದಾರೆ. ಸೊ ಬಹುಶಃ ಅದಾದರೆ ಈ ರೀತಿ ಪ್ರಾಬ್ಲಮ್ಸ್ಗಳು ಒಂದೇ ಸರಿಯಲ್ಲಿ ಸರಿಯಾಗುತ್ತೆ. ಓಕೆ. ನಮ್ಮಲ್ಲಿ ಏನು ಅಂತಂದ್ರೆ ತುಂಬಾ ಸಮಸ್ಯೆಗಳಾಗೋದು ಏನಂತಂದ್ರೆ, ಒಂದೇ ಏರಿಯಾದಲ್ಲಿ ನೀವು BWSSB ಅವರು ಕೆಲಸ ಮಾಡ್ತಾ ಇರ್ತಾರೆ, ಬೆಸ್ಕಾಂ ಅವ್ರದ್ದು ಕೆಲವೊಂದ್ಸಲ ಎಲೆಕ್ಟ್ರಿಕ್ ಲೈನ್ ಹೋಗೋದಿರುತ್ತೆ, ಆಪ್ಟಿಕಲ್ ಫೈಬರ್ ಹಾಕೋರು ಮಾಡ್ತಾರೆ, ಕೆಲವೊಂದ್ ಕಡೆ ಮೆಟ್ರೋ ಕಾಮಗಾರಿ ಆಗ್ತಿರುತ್ತೆ. ಸೊ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ? ಈಗ ಯಾವ ರೂಟಲ್ಲಿ ಯಾವ್ದು ಹೋಗಿದೆ ಅನ್ನೋ ಏನಾದ್ರು ಬ್ಲೂ ಪ್ರಿಂಟ್ ಇರುತ್ತಾ? ಇಂಥ ಏರಿಯಾದಲ್ಲಿ ಪೈಪ್ ಲೈನ್ ಹೋಗಿದೆ, ಆಪ್ಟಿಕಲ್ ಫೈಬರ್, ಬೆಸ್ಕಾಂ ಅವ್ರದ್ದು ಹೇಗಿದು? ಈಗ ನಮ್ಮ BWSSBಗೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಜಿಯಾಲಜಿಕಲ್ ಇನ್ಫಾರ್ಮೇಷನ್ ಸರ್ವೆ ಮ್ಯಾಪ್ ಇದೆ. ಪ್ರತಿ ಒಂದು ಡಕ್ಟ್ ಎಲ್ಲೆಲ್ಲಿ ಹೋಗ್ತಾ ಅಂದ್ರೆ ನಮ್ಮ GIS ಮ್ಯಾಪ್ ಇದೆ. ಈ ಮ್ಯಾಪ್ನಲ್ಲಿ ಅಂಡರ್ ಗ್ರೌಂಡಲ್ಲಿ ಎಲ್ಲಿ ಏನು ಅಂತ ಪಿನ್ ಪಾಯಿಂಟ್ ಆಗಿ ನಮಗೆ ಗೊತ್ತಿದೆ ನಮ್ಮ ಪೈಪ್ಲೈನ್ ಸಿಸ್ಟಮ್. ಬಟ್ ಬೆಸ್ಕಾಂನವರು ಮತ್ತು ಬೇರೆ ಬೇರೆ ಸಂಸ್ಥೆಗಳವರು ಏನು ಮಾಡಿದಾರ ಮಾಹಿತಿ ನಮಗೆ ಗೊತ್ತಿಲ್ಲ. ಬಟ್ ಸಾಮಾನ್ಯವಾಗಿ GBA ವ್ಯಾಪ್ತಿ ಮಾಡಿದ ಒಂದು ಉದ್ದೇಶನೇ ಇದೆ. GBA ವ್ಯಾಪ್ತಿನಲ್ಲಿ ಎಲ್ಲ ಆಕ್ಷನ್ ಪ್ಲಾನು ಒಟ್ಟಿಗೆ ಬರ್ತದೆ. ಸೊ ಎಲ್ಲೆಲ್ಲಿ ರೋಡ್ ಚೇಂಜ್ ಮಾಡ್ತಾರೆ ಅಲ್ಲೇ ಯುಟಿಲಿಟಿಯನ್ನು ಚೇಂಜ್ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾರೆ. ಹಾಗಾಗಿ GBA ಮಾಡಿದ ಒಂದು ಕಡೆ ಒಳ್ಳೆಯ ಉದ್ದೇಶವೂ ಇದೆ. ನೀವು ಅದರ ವೆಲ್ಕಮ್ ಮಾಡ್ತೀರಾ? ನಾನು ವೆಲ್ಕಮ್ ಮಾಡ್ತೀನಿ. ಯಾಕಂದರೆ ನಮಗೆ ಒಂದು ಸಾಲಿಡ್ ಬಾಡಿಯಿಂದ ನಮಗೆ ಕಾಂಪ್ರಿಹೆನ್ಸಿವ್ ಆಗಿ ಪ್ಲಾನ್ ಮಾಡೋಕ್ಕಾಗತ್ತೆ. ಸೊ ಅದು ಒಂದು ರೀತಿಯ ಅನುಕೂಲ ಆಗುತ್ತೆ. ಮತ್ತು ನಮ್ಮ ಪ್ರಾಬ್ಲಮ್ ಏನಪ್ಪ ಅಂದರೆ, ಬೆಂಗಳೂರು ಪ್ರಾಬ್ಲಮ್ ಇಟ್ಸ್ ನಾಟ್ ಅ ಪ್ಲಾನ್ಡ್ ಸಿಟಿ. ಇದು ಏನಾಗಿದೆ, ಹಿಂದೆ ಮಾಡಿದ ಒಂದು ಪ್ರದೇಶದಿಂದ ಹಂಗೆ ಬೆಳೀತಾ ಹೋಗ್ತದೆ ಹೊರತುಪಡಿಸಿ ನಾವು ಪ್ಲಾನ್ ಮಾಡಿ ಯುಟಿಲಿಟಿ ಕ್ಯಾರಿಡರ್ ಅಂತ ಮಾಡಿ ಡಕ್ಟ್ ಕೊಟ್ಟು ಆ ಥರ ಮಾಡೋದು ಇಲ್ಲ. ನಮ್ಮ ಚಂಡೀಗಢ ಅಂತ ಟೌನ್ಶಿಪ್ ನೋಡಿದರೆ ಅಲ್ಲಿ ಪ್ರಾಪರಾಗಿ ರೋಡ್ ಸೈಡಲ್ಲಿ ಯುಟಿಲಿಟಿ ಕ್ಯಾರಿಡರ್ ಕೊಡ್ತಾರೆ. ಯಾವುದೇ ಬೆಸ್ಕಾಂ ಲೈನ್ ಇರಲಿ, ಕೇಬಲ್ ಇರಲಿ, ಇಂಟರ್ನೆಟ್ ಕೇಬಲ್ ಇರಲಿ, ವಾಟರ್ ಸಪ್ಲೈ ಇರಲಿ, UGD ಕೇಬಲ್ ಇರಲಿ, ಸಪ್ಲೈ ಇರಲಿ, ಎಲ್ಲದಕ್ಕೂ ಸಪ್ರೇಟಾಗಿ ಲೈನ್ ಮಾಡಿರ್ತಾರೆ. ರೋಡನ್ನು ಟಚ್ ಮಾಡೋ ಅವಶ್ಯಕತೆಯೇ ಬರಲ್ಲ. ಈಗ ಕೂಡ ಇಲ್ಲಿ ಕೂಡ ವೈಟ್ ಟಾಪಿಂಗ್ ರೋಡುಗಳ ಕಡೆ ನೋಡಿದರೆ ಅಲ್ಲಿ ಯುಟಿಲಿಟಿ ಡಕ್ಟ್ ಕೊಟ್ಟಿದ್ದಾರೆ. ಆವಾಗ ರೋಡ್ ಆಗಿವೆ ಅಂತ ಪ್ರಶ್ನೆಯೇ ಬರಲ್ಲ. ಹಾಗಾಗಿ ಇದು ಪ್ಲಾನಿಂಗ್ನಲ್ಲಿ ನಾವು ಹಳೆಯದು ಮಾಡಿದ್ದ ಒಂದು
ಕಷ್ಟದಿಂದ ಈ ರೀತಿ ಸಮಸ್ಯೆಗಳಾಗ್ತಾ ಇರ್ತದೆ. ಮತ್ತು ನಮ್ಮ ರೋಡ್ಗಳು ಕೂಡ ತುಂಬ ಚಿಕ್ಕದಿದೆ, ಹಾಗಾಗಿ ಅದನ್ನು ಯುಟಿಲಿಟಿ ಕಾರ್ಡ್ ಮಾಡೋಷ್ಟು ದೊಡ್ಡದೂ ಇಲ್ಲ. ಮತ್ತು ಈಗ ರೋಡನ್ನು ಅಗಲ ಮಾಡೋಕ್ಕೆ ಹೋದರೆ ಪ್ರಾಪರ್ಟಿಗಳು ಹಾಳಾಗುತ್ತೆ. ಹಾಗಾಗಿ ಹಳೆಯ ಟೌನ್ಶಿಪ್ಪು ಇದು ಆ ಒಂದು ಲಿಮಿಟೇಷನ್ಸು ಎಲ್ಲ ಏಜೆನ್ಸಿಗಳಿಗಿದೆ, ಕೇವಲ BWSSBಗೆ ಮಾತ್ರ ಅಲ್ಲ, BBMP ಅವ್ರಿಗಿದೆ, ಬೆಸ್ಕಾಮ್ನವ್ರಿಗಿದೆ, ಮತ್ತು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗಿದೆ, ಎಲ್ಲರಿಗೂ ಇದೆ. ಯಾಕಂದರೆ ಇರುವ ವ್ಯವಸ್ಥೆ ಒಳಗಡೆ ನಾವು ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಜನರಿಗೆ ಒಳ್ಳೆಯ ಸೇವೆ ಕೊಡೋದಕ್ಕೆ ಮಾಡಬೇಕಾದ್ರೆ ನಮ್ಮ ಉದ್ದೇಶ. ನೀವು 2023ರಿಂದ ಈ ಚೇರಲ್ಲಿದ್ದೀರಾ. ನೀವು ನೋಡಿದ ಹಾಗೆ ಬೆಂಗಳೂರಿನ ತುಂಬಾ ವಾಟರ್ ಸ್ಕ್ಯಾರ್ಸಿಟಿ ಇರುವಂತ ಏರಿಯಾಗಳು ಯಾವುದು ತುಂಬಾ ನಿಮಗೆ ಚಾಲೆಂಜಿಂಗ್ ಆಗುತ್ತೆ ವಾಟರ್ ಸಪ್ಲೈ ಮಾಡೋಕ್ಕೆ? ಬೆಂಗಳೂರಿನ ಒಂದು ಟಾಪ್ 5 ಹೇಳೋದಾದ್ರೆ ಸಾಮಾನ್ಯವಾಗಿ ನಮಗೆ ಈಸ್ಟರ್ನ್ ಪೋರ್ಷನ್ ಆಫ್ ಬೆಂಗಳೂರು ಮತ್ತು ನಾರ್ತನ್ ಪೋರ್ಷನ್ ಆಫ್ ಬೆಂಗಳೂರಿನಲ್ಲಿ ವಾಟರ್ ಸಪ್ಲೈ ತುಂಬ ಚಾಲೆಂಜಸ್ ಇದೆ. ಯಾಕಪ್ಪ ಅಂದರೆ ಒಂದು ಈಸ್ಟರ್ನ್ ಪೋರ್ಷನ್ಸು ನಮಗೆ ಬೆಂಗಳೂರಿಗೆ ಟೈಲೆಂಡ್ ಆಗುತ್ತೆ. ನಮ್ಮ ಕಡೆಯಿಂದ ನೋಡಿದರೆ ಬೆಂಗಳೂರಿಗೆ ನೀರು ಪಶ್ಚಿಮ ಭಾಗದಿಂದ ವೆಸ್ಟರ್ನ್ ಸೈಡಿಂದ ಬರುತ್ತೆ. ಸೊ ಈಸ್ಟರ್ನ್ ಪೋರ್ಷನು ಟೈಲೆಂಡ್ ಅಂತ ಕರೀತೀವಿ. ಅಂದರೆ ಯಾವ ಏರಿಯಾಗಳು ನೀವು ಅದೇ ವೈಟ್ ಫೀಲ್ಡು, ಮಾರತಗಲ್ಲಿ, ಈ ಹೊಸ ಏರಿಯಾಗಳು ಬಂದಿದಲ್ವಾ, ಮಹದೇವಪುರ, KR-ಪುರಂ, ಈ ರೀಜನ್ನಲ್ಲಿ ಜಾಸ್ತಿ ನಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಯಾಕೆಂದರೆ ಒಂದು ನಮಗೆ ಸೋರ್ಸ್ ಆಫ್ ವಾಟ್ರು ಬರ್ತಾ ಇರೋದೊಂದು ಕಾವೇರಿ ವೆಸ್ಟರ್ನ್ ಸೈಡಿಂದ, ಆಗ ಈಸ್ಟರ್ನ್ ಸೈಡಿಗೆ ತೊಗೊಂಡು ಹೋಗೋಷ್ಟು ಭಾಳಷ್ಟು ಅಡೆತಡೆಗಳು ಬರ್ತಿದೆ. ಎರಡನೇದಾಗಿ ಅಲ್ಲಿ ಭಾಳ ಬೆಳವಣಿಗೆ ಆಗ್ತದೆ. ಯಾಕಂದರೆ ಈಗ ಸಾಮಾನ್ಯವಾಗಿ ವೆಸ್ಟ್ ಮತ್ತು ಸೌತ್ಕ್ಕಿಂತ ಈಸ್ಟರ್ನ್ ಪೋರ್ಷನ್ದು ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತದೆ, ಕಮರ್ಷಿಯಲ್ ಆಪರೇಷನ್ ಜಾಸ್ತಿ ಆಗ್ತವೆ, IT ಹಬ್ ಕೂಡ ಆ ಕಡೆ. ಹಾಗಾಗಿ ಏನಾಗುತ್ತೆ, ಡಿಮಾಂಡ್ ಜಾಸ್ತಿ ಇದೆ. ಒಂದು ಕಡೆ ಸಪ್ಲೈ ಪ್ರಾಬ್ಲಮ್ಸ್ ಇದೆ, ಇನ್ನೊಂದು ಕಡೆ ಡಿಮಾಂಡ್ ಹೆಚ್ಚಾಗ್ತದೆ. ಹಾಗಾಗಿ ಮತ್ತು ಅಲ್ಲಿ ಇರುವಂಥ ಲೇಕ್ಗಳಲ್ಲಿ ಕೂಡ ಭಾಳಷ್ಟು ಲೇಕ್ಗಳಲ್ಲಿ ನೀರು ಉಳಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಅಂತರ್ಜಲವನ್ನು ಓವರ್ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ. ಆ ರೀಜಿಯನ್ಸು ಭಾಳ ಡಿಪ್ರೈವ್ಡ್ ಇದೆ. ಸೊ ಹಾಗಾಗಿ ನಾವು ಈಗ ಕಾವೇರಿ 5ನೇ ಹಂತ ಏನು ಯೋಜನೆ ಮಾಡಿದೆ ಅದರಲ್ಲಿ ಜಾಸ್ತಿ ಹೂಡಿ ಇಂಥ ಪ್ರದೇಶಗಳಿಗೆ ನೀರನ್ನು ಒದಗಿಸಿದ್ದಾರೆ. ಈಗ ಸದ್ಯಕ್ಕೆ ಈಸ್ಟರ್ನ್ ಪೋರ್ಷನ್ ಆಫ್ ದ ಬೆಂಗಳೂರಿನಲ್ಲಿ ಪ್ರಾಬ್ಲಮ್ ಕಡಿಮೆ ಆಗಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಏನು ಪ್ಲಾನ್ ಇದೆಯಪ್ಪ ಅಂದರೆ, ಈಗ IT ಕಂಪ್ನಿಗಳು ಬೇರೆ ಯಾರು ದೊಡ್ಡ ಮಟ್ಟದಲ್ಲಿ ನೀರು ಬಳಕೆ ಮಾಡಿದ್ದಾರೆ ಅವರಿಗೆ ಟ್ರೀಟೆಡ್ ವಾಟರ್ಸ್, ಅಂದರೆ ನಮ್ಮ ಏನು ಸಿವೇಜ್ ಟ್ರೀಟೆಡ್ ವಾಟರ್ಸ್ ಇದೆ ಅದನ್ನು ಅಲ್ಟ್ರಾ ಪ್ಯೂರಿಫಿಕೇಷನ್ ಮಾಡಿ ಡ್ರಿಂಕಿಂಗ್ ವಾಟರ್ಗಿಂತ ಒಳ್ಳೆಯ ಕ್ವಾಲಿಟಿ ಕೊಡೋದಕ್ಕೆ ಟೆಕ್ನಾಲಜೀಸ್ಗಳು ಬಂದಿದೆ. ಅದನ್ನು ಕಾಡು ಬೇಸ್ನಲ್ಲಿ STPನಲ್ಲಿ ನಾವು ಕಾಡುಗುಡಿ STPನಲ್ಲಿ ಅದನ್ನು ಪ್ರಯೋಗ ಮಾಡಿದ್ದೇವೆ, ಸಕ್ಸಸ್ ಆಗಿದೆ. ಸೊ ಇದಕ್ಕೆ ಡೇಟಾ ಪ್ರೊಸೆಸಿಂಗ್ ಸೆಂಟರ್ಸ್ ಎಲ್ಲ ಆ ನೀರು ತೊಗೊಳ್ಳೋಕ್ಕೆ ಶುರು ಮಾಡಿದ್ದಾರೆ. ಅದು ಪ್ರಯೋಗ ಸಕ್ಸಸ್ ಆಗಿರೋದು. ಇದನ್ನು ಲಾರ್ಜ್ ಸ್ಕೇಲಲ್ಲಿ ಮಾಡಿದರೆ ಈ ಏನು ಅಂತರ್ಜಲ ಮೇಲೆ ಇರುವಂಥ ಒತ್ತಡಗಳು ಏನಿದೆ ಈಸ್ಟರ್ನ್ ಪಾರ್ಟ್ ಆಫ್ ಬೆಂಗಳೂರಿನಲ್ಲಿ ಅದು ಕಡಿಮೆ ಆಗುತ್ತೆ. ಅವ್ರಿಗೆ ಒಳ್ಳೆಯ ಕ್ವಾಲಿಟಿ ನೀರು ಸಿಗುತ್ತೆ, ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ. ಸೊ ನಮಗೂ ಕೂಡ ಟ್ರೀಟೆಡ್ ವಾಟರ್ಸ್ ಮರುಬಳಕೆ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತದೆ. ಸೊ ಆ ಪ್ರಾಸೆಸ್ನಲ್ಲಿ ಇನ್ನೊಂದು 3-4 ಮಂತ್ಸಲ್ಲಿ ದೊಡ್ಡ ಮಟ್ಟಕ್ಕೆ ನಮಗೆ ಅನುಕೂಲ ಆಗಲಿದೆ. ನಾವು ಆಸ್ಟ್ರೇಲಿಯಾದಂಥ ಸಿಟಿಗಳಲ್ಲಿ, ಸಿಡ್ನಿ ಇರ್ಬೋದು ಅಂಥ ಸಿಟಿಗಳಲ್ಲಿ ಸಿಟಿ ಒಳಗಡೆನೆ ನದಿ ಹರಿತಾ ಇರುತ್ತೆ, ಅಲ್ಲೇ ಒಂದು ಬ್ರಿಡ್ಜ್ ಮಾಡಿರ್ತಾರೆ. ಅಂದರೆ ಸಿಟಿ ಬಿಲ್ಡಿಂಗ್ ಮಧ್ಯೆನೇ ಇವಾಗ ಹೋಗ್ತಾ ಇರುತ್ತೆ. ಬಟ್ ನಮ್ಮಲ್ಲಿ ವೃಷಭಾವತಿ ನದಿ ನಾವು ನೋಡಿದ್ರೆ ಮೈಸೂರು ರಸ್ತೆಯಲ್ಲೆಲ್ಲ ನೋಡುವಾಗ ತುಂಬ ನೋಡೋಕ್ಕಾಗಲ್ಲ. ನದಿ ಅಂತ ನಾವು ಈಗಿನ ಮಕ್ಳಿಗೆ ಹೇಳಬೇಕು ಇದು ವೃಷಭಾವತಿ ನದಿ ಅಂತ. ಸೊ ನಮ್ಮಲ್ಲಿ ಹತ್ರ ಯಾವತ್ತಾದ್ರೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ವೃಷಭಾವತಿ ನದಿ ಒಂದು ನದಿ ರೀತಿಯಾಗಿ ಕಾಣಿಸೋ ರೀತಿ, ಅಥವಾ ಆ ಚಾನ್ಸಸ್ಸೇ ಇಲ್ಲ ಅಂತೀರ? ಇಲ್ಲ, ನಿಮ್ಮ ಏನು ಕನಸಿದೆ ಅದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಇಬ್ಬರು ಕೂಡ ಅದು ಕನಸಿದೆ. ಏನಪ್ಪ ಅಂದರೆ ಬೆಂಗಳೂರು ಇಷ್ಟು ಮಟ್ಟಿಗೆ ಬೆಳೆದಿದೆ, ಇಲ್ಲಿ ಇರುವಂತಹ ನದಿ ಮೂಲಗಳನ್ನು ರಕ್ಷಣೆ ಮಾಡಬೇಕು, ಕೆರೆಗಳನ್ನು ರಕ್ಷಣೆ ಮಾಡಬೇಕಂತ ಯೋಜನೆ ನಮ್ಮಲ್ಲಿ ಇದೆ. ಬಟ್ ಅನಿವಾರ್ಯವಾಗಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಫಾಸ್ಟ್ ಟ್ರ್ಯಾಕಲ್ಲಾಗಿ ಸುಮಾರಷ್ಟು ನದಿ ಮೂಲಗಳು ಮತ್ತು ಸುಮಾರಷ್ಟು ಲೇಕ್ಸ್ಗಳು ಒತ್ತುವರಿಯಾಗಿದೆ. ಸೊ ಅದನ್ನು ತೆಗೆಸಿಬಿಟ್ಟು ನಮ್ಮ ರಿವರನ್ನು ರಿಜುವಿನೇಷನ್ ಮಾಡೋ ಪ್ರಾಸೆಸ್ ನಾವು ಈಗಾಗಲೇ ಕಾರ್ಯರೂಪ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಅರ್ಕಾವಧಿ ನದಿ, ಈಗ ಏನೋ ರಿಷಭಾವಧಿ ನದಿ ಏನಾಗಿದೆ ಆಲ್ಮೋಸ್ಟ್ ಅದನ್ನು ರಿಕವರಿ ಮಾಡೋದಕ್ಕೆ ತುಂಬ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಬೇಕು. ಬಟ್ ಅರ್ಕಾವಧಿ ರಿವರ್ ಇನ್ನೂ ನಮಗೆ ಫ್ರೆಶ್ ಆಗಿ ಸಿಗ್ತದೆ. ಅಲ್ಲಿ ಓನ್ಲಿ ಪೊಲ್ಯೂಷನ್ಸ್ ಆಗ್ತದೆ, ಎನ್ಕ್ರೋಚ್ಮೆಂಟ್ ಇನ್ನೂ ಆಗಿಲ್ಲ. ಹಾಗಾಗಿ ಅದನ್ನು ನಾವು ಉಳಿಸ್ಕೊಂಡಿದ್ರೆ ಇಟ್ ಈಸ್ ಬೆಂಗಳೂರಿಗೆ ಒಂದು ನದಿಯನ್ನು ಉಳಿಸ್ಕೊಟ್ಟಂಗೆ ಆಗುತ್ತೆ. ಮುಂಬರುವ ದಿನಗಳಲ್ಲಿ ಅರ್ಕಾವಧಿಗೂ ಬೆಂಗಳೂರು ಅಲ್ಲಿವರೆಗೆ ಬೆಳೀತದೆ. ಹಾಗಾಗಿ ಇವತ್ತಿನ ದಿವಸಕ್ಕೆ ನಾವು ಅರ್ಕಾವಧಿನ ಫೋಕಸ್ ಮಾಡಿ ಉಳಿಸ್ಕೊಂಡ್ರೆ ನಮ್ಮ ಬೆಂಗಳೂರಿಗೆ ದೊಡ್ಡ ಮಟ್ಟದ ಅನುಕೂಲ ಆಗಲಿದೆ ಅಂತ ಮತ್ತೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಜಲಮಂಡಳಿ ವತಿಯಿಂದ ಒಂದು PPP ಯೋಜನೆಯಲ್ಲಿ ಅರ್ಕಾವಧಿ ರಿವರ್ ರಿಜುವಿನೇಷನ್ ಪ್ರಾಜೆಕ್ಟ್ ಅಂತ ಮಾಡಿದ್ದೇವೆ. ಇದಕ್ಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ಕೊಡೋದಕ್ಕೆ ಈಗಾಗಲೇ ಒಂದು DPR ರೆಡಿ ಮಾಡಿ ಕಳಿಸಿದ್ದೇವೆ. ಬಹುಶಃ ಅದು ಅಪ್ರೂವ್ ಆದರೆ ಅರ್ಕಾವಧಿ ರಿವರನ್ನು ಉಳಿಸ್ಕೊಂಡು ಬೆಂಗಳೂರಿಗೆ ನದಿಗಳನ್ನು ಉಳಿಸ್ಕೊಳ್ಳುವಂಥ ಒಂದು ಭಾಗ್ಯ ಸಿಗುತ್ತದೆ. ಎರಡನೇದಾಗಿ ಲೇಕ್ಸ್ಗಳು, ಈ ಲೇಕ್ಸ್ಗಳು ಏನು 200ಕ್ಕಿಂತ ಹೆಚ್ಚು ಲೇಕ್ಸ್ಗಳಿತ್ತು, ಅದರಲ್ಲಿ ಬಹುಶಃ ಈಗ 186 ಲೇಕ್ಸ್, 186 ಲೇಕ್ಸ್ಗಳಿಗೆ ನಾವು ಉಳಿಸ್ಕೊಂಡು ಅದನ್ನು ಬೆಳೆಸಲಿಕ್ಕೆ ಅವಕಾಶ ಇದೆ. ಅದನ್ನು ಗುರುತು ಮಾಡಿಬಿಟ್ಟು ನಮ್ಮ ಜಲಮಂಡಳಿ ವತಿಯಿಂದ ಹಂತವಾಗಿ ಆ ಒಂದು ಲೇಕ್ಸ್ಗಳಿಗೆ ನೀರು ತುಂಬುವ ಯೋಜನೆ ಮತ್ತು ಆ ನೀರನ್ನು ಶುದ್ಧೀಕರಣ ಮಾಡೋ ಯೋಜನೆ ಮಾಡ್ತಾ ಇದ್ದೀವಿ. ಅದರಿಂದ ಜನರಿಗೆ
ಆ ಲೇಕ್ಸ್ ಇನ್ ಆ್ಯಂಡ್ ಅರೌಂಡ್ ಪೀಪಲ್ಗೆ ಕೂಡ ಲೇಕ್ಸ್ ಮೇಲೆ ಒಂದು ಕಾಳಜಿ ಬರ್ತದೆ. ಹೌದು ಸೊ ಯಾವುದೇ ಕಾರ್ಯಕ್ರಮ ಮಾಡೋದಾದರೆ ಈ ರೀತಿ ಕಾರ್ಯಕ್ರಮ ನೀರನ್ನು ಉಳಿಸುವುದಾಗಲಿ ಅಥವಾ ನೀರಿನ ಮೂಲಗಳನ್ನು ಉಳಿಸುವುದಾಗಲಿ ಓಕೆ ಕೇವಲ ಜಲಮಂಡಳಿ ಅಥವಾ ಸರ್ಕಾರ ಮಾತ್ರ ಕಾರ್ಯನಿರ್ವಹಿಸಿದೆ. ಹ್ಮ್. ಅಲ್ಲಿರುವಂತಹ ಲೋಕಲ್ ಜನ ಅವರು ಕೂಡ ಅದಕ್ಕೆ ಪಾತ್ರದಾರರಾಗಬೇಕು. ಆವಾಗ ಅಷ್ಟೇ ಈ ಒಂದು ನಿಸರ್ಗದ ಸಂಪತ್ತುಗಳು ನಾವು ಉಳಿಸೋಕ್ಕಾಗತ್ತೆ, ಮುಂದಿನ ಪೀಳಿಗೆಗೆ ಒಳ್ಳೆ ನಿಸರ್ಗವನ್ನು ಕೊಡಬೇಕಾಗತ್ತೆ. ನನ್ನ ಕನಸು ಕೂಡ ಈ ಒಂದು ಬೆಂಗಳೂರಿನ ಏನು ನಿಸರ್ಗದ ಸಂಪತ್ತುಗಳಿದೆ, ಅದು ಓಕೆ ನದಿ ಮೂಲಗಳಿರ್ಬೋದು, ನದಿಗಳಿರ್ಬೋದು, ಅಥವಾ ನಮ್ಮ ಕೆರೆಗಳಿರ್ಬೋದು, ಅದನ್ನು ಉಳಿಸ್ಕೊಡ್ಬೇಕು. ಹೌದು. ಅದು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಕನಸು ಇದೆ. ಖಂಡಿತ ಆ ಒಂದು ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಬೇಸಿಗೆಯಲ್ಲಿ ಒಂದು ಸಮಸ್ಯೆ ಅಂದ್ರೆ ನೀರು ಅಭಾವ ಆಗುತ್ತೆ, ಶಾರ್ಟೇಜ್ ಆಗುತ್ತೆ. ಅದೇ ಮಳೆ ಬಂದಾಗ ಬೆಂಗಳೂರಲ್ಲಿ ಅದು ಸಮಸ್ಯೆನೆ. ಜಾಸ್ತಿ ಮಳೆ ಆದಾಗ ಮಾನ್ಯತಾ ಟೆಕ್ ಪಾರ್ಕ್, ಬೆಳ್ಳಂದೂರು ಕಡೆ, ಈಜಿಪುರದಲ್ಲಿ ಆ ಒಂದು ಸಮಸ್ಯೆನ ಹೇಗೆ ಇದು ಮಾಡ್ಬೋದು? ಯಾಕಂದ್ರೆ ರಾಜಕಾಲುವೆಗಳ ಒತ್ತುವರಿ ನಿಮ್ಗೆ ಗೊತ್ತೇ ಇದೆ. ಒಂದಷ್ಟು ದಿನ ಕಾರ್ಯಾಚರಣೆ ನಡೀತು, ಸೊ ಅದಾದ ಮತ್ತೆ ನಿಲ್ಲುವಂಥದ್ದಾಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಮಳೆ ಬಂದಾಗ ಈ ಫ್ಲಡ್ ಏನಾಗೋದು ಅಥವಾ ನೀರಿನ ಹೆಚ್ಚಾಗಿ ರಸ್ತೆಗಳು ಬ್ಲಾಕ್ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಬೆಸ್ಟ್ ವೇ ಏನು ಅಂತ ಅಂತೀರಾ? ಈಗ ಏನಪ್ಪ ಅಂದರೆ ಇದು ಹಿಂದಿನ ಕಾಲದಿಂದ ರಾಜಕಾಲುವೆ ಅಂತ ಮಾಡಿಕೊಂಡು ಈ ಥರ ಮಳೆ ಜಾಸ್ತಿ ಆದಾಗ ಅದು ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆ ಮಾಡಿ ನದಿಗಳಿಗೆ ಕರ್ಕೊಂಡು ಹೋಗಿ ಬಿಡೋದಂತ ಒಂದು ಅವಕಾಶ ಇತ್ತು. ಓಕೆ ಇತ್ತೀಚೆಗೆ ನೀವೇ ಹೇಳಿರೋ ಪ್ರಕಾರ ಕೆಲವೊಂದು ಕಡೆ ಒತ್ತುವರಿ ಆಗಿದೆ. ಸರ್ಕಾರ ಕೆಲವೊಂದು ಕಡೆ ಅದನ್ನು ತೆರವುಗೊಳಿಸಲಿಕ್ಕೆ ಹೋಗಿದೆ. ಓಕೆ ಅದು ಕೆಲವೊಂದು ಕಡೆ ಕೋರ್ಟಿಂದ ಕೂಡ ಸ್ಟೇ ಸಿಕ್ಕಿದೆ. ಆ ಥರ ಎಲ್ಲ ಹಲವಾರು ವ್ಯವಸ್ಥೆಗಳಿದೆ. ಹ್ಮ್. ಅದನ್ನು ಹೊರತುಪಡಿ ಅದು ನಮ್ಮ ಕಾರ್ಯವ್ಯಾಪ್ತಿಗೆ ಬರದೇ ಇರೋದ್ರಿಂದ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರೋದೇನಪ್ಪ ಅಂದರೆ ಮಳೆ ನೀರನ್ನು ಕೊಯ್ಲುವುದು. ಓಕೆ ಎಷ್ಟು ಮಳೆ ನೀರನ್ನು ನಾವು ಇಂಗಿಸ್ತೀವಿ ಅಷ್ಟು ಮಳೆ ನೀರು ಹೊರಗಡೆ ಬರಲ್ಲ. ಹೌದು ಹಾಗೆ ನಮ್ಮ ಜಲಮಂಡಳಿ ವತಿಯಿಂದ ಮಳೆ ನೀರನ್ನು ಕೊಯ್ಲುವುದು, ಹೌದು. ಕಮ್ಯುನಿಟಿ ರೈನ್ ಹಾರ್ವೆಸ್ಟಿಂಗ್ ಮಾಡೋದು, ಹ್ಮ್ ಮತ್ತು ಈ ನೀರನ್ನು ರೀಚಾರ್ಜಿಂಗ್ ಪಿಟ್ ಮಾಡೋದು, ಹ್ಮ್. ಮತ್ತು ಜಾಸ್ತಿ ಜನರಿಗೆ ನೀರಿನ ಬಳಕೆ, ಮಳೆ ನೀರು ಬಳಕೆ ಬಗ್ಗೆ ಆಸಕ್ತಿ ವಹಿಸೋದು ನಮ್ಮ ಉದ್ದೇಶ ಆಗಿದೆ. ಹೌದು. ಇದಕ್ಕಾಗಿ ಜೈನಗರಲ್ಲಿ ರೈನ್ ವಾಟರ್ ಪಾರ್ಕ್ ಅಂತ ಮಾಡಿದ್ದಾರೆ. ಜೊತೆಗೆ ಲಾಸ್ಟ್ ಇಯರ್ನಲ್ಲಿ 3,000ಕ್ಕಿಂತ ಹೆಚ್ಚು ಪ್ರದೇಶಗಳಲ್ಲಿ ಮಳೆ ನೀರು ಇಂಗುಗುಂಡಿಗಳನ್ನು ಮಾಡಿದ್ದಾರೆ. ಮತ್ತು ಕಮ್ಯುನಿಟಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದೆ, ಮಾಲ್ಸ್ಗಳಿದೆ, ಅಲ್ಲಿಂದ ಏನು ರೂಫ್ ಟಾಪಲ್ಲಿ ನೀರು ಕಲೆಕ್ಟ್ ಆಗುತ್ತೆ ಓಕೆ ಅದನ್ನು ಪ್ರಾಪರ್ ಪ್ಯೂರ್ ಮಾಡಿ ತೊಗೊಂಡು ಬಂದು ಪಕ್ಕದಲ್ಲಿರುವ ಕೆರೆಗಳಿಗೆ ಬಿಡುವಂಥ ಯೋಚನೆ ಮಾಡಿದ್ದೇವೆ. ಓಕೆ ಆದಷ್ಟು ನೀರು ಫ್ಲೋ ಆಗಿ ವೇಸ್ಟ್ ಆಗೋದನ್ನು ಕಡಿಮೆ ಮಾಡಿ ಇಂಗಿಸಿದರೆ ಈ ಒಂದು ಪ್ರಾಬ್ಲಮನ್ನು ಸ್ವಲ್ಪ ಮಟ್ಟಕ್ಕೆ ಸ್ಟಾಪ್ ಮಾಡ್ಬೋದಾಗಿದೆ. ಅದು ನಮ್ಮ ಕಡೆಯಿಂದ ಆಗ್ತಾ ಇದೆ. ಓಕೆ ಬಟ್ ಒಟ್ಟಾರೆ ರಾಜಕಾಲುವೆಗಳಿಗೆ ಒತ್ತುವರಿ ಮಾಡದೆ ಜನ ಕೂಡ ಅದನ್ನು ರಕ್ಷಣೆ ಮಾಡ್ತಾರೆ. ಓಕೆ ಇನ್ನು ಬೆಂಗಳೂರಿನ ಜನತೆಗೆ ನೀವು ಕೊಡುವಂತ 3 ಸಜೆಷನ್, ಯಾಕಂದ್ರೆ ಪ್ರತಿ ಬಾರಿ ನಾವು ಸರ್ಕಾರ BWSSBನೇ ದೂರಕ್ಕಾಗಲ್ಲ. ಆಸ್ ಎ ಸಿಟಿಸನ್ ನಾನೆಷ್ಟು ರೆಸ್ಪಾನ್ಸಿಬಲ್ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಒಂದು 3 ಸಲಹೆ ಕೊಡೋದಾದ್ರೆ ಏನು ಕೊಡ್ತೀರಾ? ಏನು ಸಜೆಷನ್? ನನ್ನ ಪ್ರಕಾರ 3 ಸಲಹೆ ಏನಪ್ಪ ಅಂದರೆ, ಮೊದಲನೇದಾಗಿ ನಿಮ್ಮ ಮನೆಗೆ ಬರುವಂತಹ ನೀರು, ಆ ನೀರು ಕಾವೇರಿ ಇರ್ಬೋದು, ಬೋರ್ವೆಲ್ ವಾಟರ್ ಇರ್ಬೋದು, ಟ್ರೀಟೆಡ್ ವಾಟರ್, ಏನೇ ನೀರು ಬಂದರೂ ನೀರೇ. ಆ ನೀರನ್ನು ಮಿತವಾಗಿ ಬಳಕೆ ಮಾಡಿ. ನಿಮ್ಮ ಪ್ರತಿಯೊಬ್ಬ ಮಕ್ಕಳಿಗೆ, ಮುಖ್ಯವಾಗಿ ಮುಂದಿನ ಪೀಳಿಗೆಗೆ ನೀರಿನ ಉಳಿತಾಯ ಬಗ್ಗೆ ಕಾಳಜಿಯನ್ನು ನಾವು ಮೂಡಿಸಬೇಕಾಗುತ್ತೆ. ಆ ದಿಕ್ಕಿನಲ್ಲಿ ಬೆಂಗಳೂರು ಜಲಮಂಡಳಿ ಈಗಾಗಲೇ ಉಳಿತಾಯ ಮಾಡುವ ದೃಷ್ಟಿಯಲ್ಲಿ ಗಿನ್ನಸ್ ರೆಕಾರ್ಡನ್ನು ಮಾಡಿದ್ದಾರೆ. ಗಿನ್ನಸ್ ರೆಕಾರ್ಡ್ ಮಾಡಿದ್ದಾರೆ. ಇದು ಮೊದಲನೇ ಸೂತ್ರ. ಎರಡನೇ ಸೂತ್ರ ಏನಪ್ಪ ಅಂದರೆ, ನಮ್ಮ ಅಂತರ್ಜಲವನ್ನು ಕಾಪಾಡೋದು. ಅಂತರ್ಜಲವನ್ನು ಕಾಪಾಡೋದಕ್ಕೆ ಮುಖ್ಯವಾಗಿ ಬೋರ್ವೆಲ್ಗಳನ್ನು ಓವರ್ ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು, ಮತ್ತು ಮಳೆ ನೀರನ್ನು ಇಂಗಿಸ್ಬೇಕಾಗುತ್ತದೆ. ಅದ ಕ್ರಮವನ್ನು ಮಾಡಬೇಕು. ಮೂರನೇ ಮುಖ್ಯವಾಗಿ ನೀವು ಹೇಳೋದೇನಪ್ಪ ಅಂದರೆ, ನಾವು ಪ್ರತಿಯೊಬ್ಬರಿಗೆ ಕೂಡ ಈ ಒಂದು ಏನಿದೆ ನೀರಿದೆ, ನೀರಿನ ಮೂಲಗಳಿದೆ, ಅದರ ಬಗ್ಗೆ ಹೆಚ್ಚಿನ ಭಾವನೆಗಳಿರಬೇಕು. ಆ ನೀರಿನ ಮೂಲಗಳನ್ನು ಉಳಿತಾಯ ಮಾಡಿಕೊಂಡ್ರಷ್ಟೇ ನಮ್ಮ ಬೆಂಗಳೂರು ಉಳಿತದೆ, ನಾವು ಉಳಿತೀವಿ. ಆ ದೃಷ್ಟಿಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಕಾರ್ಯಕ್ರಮ, ಅದು ಜಲಮಂಡಳಿ ಕೂಡ ಈ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇದರೊಂದಿಗೆ ಜನರು ಕೂಡ ಸಹಕಾರ ಕೊಟ್ಟರೆ ಬೆಂಗಳೂರನ್ನು ಸಮೃದ್ಧ ಬೆಂಗಳೂರಾಗಿ ಮಾಡ್ಬೋದಾಗಿದೆ. ಮತ್ತು ಜಲಮಂಡಳಿ ಏನು ಬೆಂಗಳೂರು ಜಲಮಂಡಳಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳು ಪಡೆದುಕೊಂಡಿದೆ. ಇಡೀ ವಿಶ್ವಕ್ಕೆ ಒಂದು ಉದಾಹರಣೆ ಆಗಿದೆ. ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರ ಮಾತಿನಂತೆ ಜಲಮಂಡಳಿ ಒಂದು ತನ್ನದೇ ಆದಂಥ ಕಾರ್ಯವ್ಯಾಪ್ತಿಗೆ ಸೀಮಿತಗೊಳಿಸಿದೆ. ಜನರ ಪರವಾಗಿ ವ್ಯಾಪಕವಾಗಿ ಕೆಲಸ ಮಾಡಬೇಕಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಅದರಿಂದ ಜನಪರ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸಮೃದ್ಧ ಬೆಂಗಳೂರು ಆಗಬೇಕು, ಇನ್ನು ಬೆಂಗಳೂರು ಚೆನ್ನಾಗಿ ಬೆಳೆಯಬೇಕು, ಒಳ್ಳೆಯ ಹೆಸರು ಮಾಡಬೇಕು. ಇಲ್ಲಿರುವಂಥ ನಾಗರಿಕರಿಗೆ ನಾವು ಒಳ್ಳೆಯ ಸೇವೆ ಕೊಡುವುದಕ್ಕೆ ನಾವು ಹಿತ ಇಟ್ಕೊಂಡು ಮುಂದೆ ಹೋಗ್ತೀವಿ. ಈಗ ಸಾಕಷ್ಟು IAS ಅಧಿಕಾರಿಗಳು ಪಾಲಿಟಿಕ್ಸಿಗೆ ಬರ್ತಾ ಇದ್ದಾರೆ. ನಾವು ರಾಮ್ ಪ್ರಸಾದ್ ಅವ್ರನ್ನು ಮುಂದಿನ ದಿನಗಳಲ್ಲಿ ನೋಡ್ಬೋದಾ ರಾಜಕಾರಣದಲ್ಲಿ? ನನ್ನ ಪ್ರಕಾರ ನನಗೆ ದೇವರು ಕೊಟ್ಟಂಥ ಈ ಒಂದು IAS ಹುದ್ದೆ, ಅದರಲ್ಲಿ ನಾನು ಎಷ್ಟು ಕೆಲಸ ಮಾಡೋಕ್ಕಾಗತ್ತೆ ಅದರಲ್ಲಿ ಸಂತೃಪ್ತಿ ಆಗಿದ್ದೀನಿ. ಹಾಗಾಗಿ ದೇವರ ದೃಷ್ಟಿಯಿಂದ ನಾನು ಈ ಒಂದು ಕೆಲಸವನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ. ಜನರು ಕೊಟ್ಟ ಅವಕಾಶ, ಈಗ ಒಂದು ಸಂವಿಧಾನ ಕೊಟ್ಟ ಅವಕಾಶ, ಇದು ಒಂದು IAS ಅಧಿಕಾರಿ ಅಂತ ಹುದ್ದೆ, ಅದನ್ನು ಮಾಡೋದ್ರಲ್ಲಿ ನಾನು ಫೋಕಸ್ ಇದ್ದೀನಿ. ಅದನ್ನು ಖಂಡಿತ ಜನರಿಗೆ ಒಳ್ಳೆಯ ಸೇವೆಯನ್ನು ಕೊಡ್ತೀನಿ. ಓಕೆ, ಜೊತೆಗೆ ಈಗಿನ IAS ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜ್ ನಿಮ್ಮ ಕಡೆಯಿಂದ, ಯಾಕಂದರೆ ನಿಮ್ಮನ್ನ ರೋಲ್ ಮಾಡೆಲ್ಲ ತೊಗೊಂಡಿರ್ತಾರೆ, ನೀವು ಬೇರೆ ಬೇರೆ ಇದರಲ್ಲಿ ಜವಾಬ್ದಾರಿ ಹೊತ್ತಂಥವ್ರು,
ಒಂದು ಸಜೆಷನ್ ಏನು ಕೊಡ್ತೀರಾ, ಕ್ವಿಕ್ ಒನ್ ಲೈನ್ ಸಜೆಷನ್ ಅಂತ? ನಾನು ಈಗ IAS ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಂತ ಹೇಳಿ ನನ್ನೇನು ಪರ್ಸನಲ್ ಜರ್ನಿ ಇತ್ತು. Okay. ಯಾವ ರೀತಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಹುಟ್ಟಿ IAS ಅಧಿಕಾರಿ ಕಳೆದ 15 ವರ್ಷ ಕೆಲಸ ಮಾಡಿದ್ದೀನಿ ಇಲ್ಲಿವರೆಗೆ. ಅದಾಗಿ ಜನ್ಮದಿಂದ ಜಿಲ್ಲಾಧಿಕಾರಿವರೆಗೆ ಅಂತ Okay. ಏನು ಕೆಲಸ ಮಾಡಿದ್ದೇನೆ ಅದನ್ನು ಒಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿ ಒಂದು ಬುಕ್ಕನ್ನು ಬರೆದಿದ್ದೀನಿ. ಓಕೆ. ಆ ಬುಕ್ಕು ತಮಿಳಲ್ಲಿ ಫಸ್ಟು ಈಗ ನನ್ನ ಮಾತೃಭಾಷೆಯಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ದೀನಿ, ಕರಿವಿಲಿருந்து ಕಲೆಕ್ಟರ್ ವರೆ ಅಂತ. ಓಕೆ. ಅದೇ ಬುಕ್ಕನ್ನು ನಾನು ಕನ್ನಡ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ಟ್ರಾನ್ಸ್ಲೇಟ್ ಮಾಡ್ತೀನಿ, ಜೊತೆಗೆ Okay. ಇಂಗ್ಲೀಷ್ನಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡ್ತೀನಿ. ಹ್ಮ್. ಆ ಒಂದು ನನ್ನ ಏನು ಬುಕ್ಕಲ್ಲಿ ಮೆಸೇಜ್ ಇದೆಪ್ಪ ಅಂದರೆ, ಹ್ಮ್. ಲೈಫಲ್ಲಿ ನಿಮಗೆ ಏನೇ ಬಂದರೂ ಕೂಡ ಹ್ಮ್. ಆ ಕಷ್ಟವನ್ನು ನೀವು ಸವಾಲಾಗಿ ಸ್ವೀಕಾರ ಮಾಡಿಕೊಂಡ್ರೆ, ಓಕೆ. ನಿಮ್ಮ ಪ್ರಯತ್ನ ಸತತವಾಗಿದ್ದರೆ, ಹ್ಮ್. ಚಿಕ್ಕ ಚಿಕ್ಕ ಪ್ರಯತ್ನ, ದೊಡ್ಡ ದೊಡ್ಡ ಪ್ರಯತ್ನ ಮಾಡಬೇಡ. ಒಂದೇ ದಿವಸದಲ್ಲಿ ನಾವು ಯಾರೂ ಕೂಡ ಸೂಪರ್ ಸ್ಟಾರ್ ಆಗೋಕ್ಕಾಗಲ್ಲ. ಹೌದು. ನಮ್ಮ ಪ್ರಯತ್ನ ಸಣ್ಣ ಸಣ್ಣ ಪ್ರಯತ್ನ ಇದ್ದರೆ, ಕಂಟಿನ್ಯೂಸ್ ಇದ್ದರೆ, ಸತತವಾಗಿದ್ದರೆ, ನಿಮ್ಮ ಗುರಿ ಏನೇ ಇದ್ದರೂ ಕೂಡ ಮುಟ್ಟಬಹುದಂಥ ಒಂದು ಸಂದೇಶವನ್ನು ಆ ಬುಕ್ನ ಮುಖಾಂತರ ಕೊಟ್ಟಿದ್ದೀನಿ. ಹ್ಮ್. ಸೊ ಅದೇ ಸಂದೇಶವನ್ನು ಈಗ ನಿಮಗೂ ಕೊಡ್ತೀನಿ. ಹ್ಮ್. ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ, ಆ ಮನಸ್ಸಿನ ಆ ಏನು ಅನಿಸಿಕೆ ಇದೆ, ಹ್ಮ್. ಆ ಗೋಲ್ ಏನಿದೆ, ಆ ಡ್ರೀಮ್ ಏನಿದೆ, ಆ ಡ್ರೀಮನ್ನು ನನಸು ಮಾಡೋಕ್ಕೆ ಅವಕಾಶ ಇದೆ. ಹ್ಮ್. ಆದರೆ ಒಂದೇ ದಿವಸದಲ್ಲಿ ಮಾಡೋಕ್ಕಾಗಲ್ಲ. ಹ್ಮ್. ನಿಮ್ಮ ಕನಸನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಕನಸಿನ ದಿಕ್ಕಿನಲ್ಲಿ ಸತತವಾಗಿ ಸ್ಮಾಲ್ ಸ್ಟೆಪ್ಸ್ ಇಟ್ಕೊಂಡು ನೀವು ಹೋಗ್ತಾ ಇದ್ದರೆ, ಹ್ಮ್. ಖಂಡಿತ ಒಂದು ದಿವಸ ನೀವು ಗೋಲನ್ನು ಮುಟ್ತೀರಾ, ನಿಮ್ಮ ಗುರಿ ಗೆಲ್ತೀರಾ. ನಿಮ್ಮಿಂದ ನಿಮಗೂ ಅನುಕೂಲ ಆಗುತ್ತೆ, ನಿಮ್ಮಿಂದ ಸಮಾಜಕ್ಕೂ ಅನುಕೂಲ ಆಗುತ್ತೆ.